ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಈದ್ ಮಿಲಾದ್ ಶಾಂತಿಯುತ ಆಚರಣೆಗೆ ದಾಂಡೇಲಿಯಲ್ಲಿ ಶಾಂತಿ ಸಭೆ. ಮುಂಬರುವ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ 17ರಂದು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆ ನಡೆಯಿತು. ವೇದಿಕೆಯಲ್ಲಿ ಸಿಪಿಐ ಶಿವಾನಂದ್ ಅಂಬಿಗೇರ್, ಪಿಎಸ್ಐ ಕಿರಣ್ ಪಾಟೀಲ್, ಪಿಎಸ್ಐ ಅಮೀನ್ ಅಖ್ತಾರ್ ಹಾಗೂ ಶಿವಾನಂದ್ ನವಲಗಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿವಿಧ ಜಾತಿ ಧರ್ಮಗಳ ಮುಖಂಡರು ಹಾಗೂ ಶಾಂತಿ ಸಮಿತಿ ಸದಸ್ಯರು ಭಾಗವಹಿಸಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಕುರಿತು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ರಫೀಕ್ ಹುದ್ದರ, ಜಾಫರ್ ಮಸನಕಟ್ಟಿ, ದಾದಾಪೀರ್, ನದೀಮುಲ್ಲಾ, ಬುದ್ಧಿವಂತ ಗೌಡ ಪಾಟೀಲ್, ಮಷ್ತಾಕ್ ಐವಾ, ಸರಸ್ವತಿ ರಜಪೂತ, ಇಕ್ಬಾಲ್ ಶೇಖ್ ಹಾಗೂ ಫಿರೋಜ್ ಪಿರಜ್ಜಾದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಸ್ತಾಕ್ ಐವಾ ಅವರು ಮೆರವಣಿಗೆಯ ಸಂದರ್ಭದಲ್ಲಿ ತಂಪು ಪಾನೀಯ ವಿತರಿಸಿದರೆ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲು ಸೂಕ್ತ ವ್ಯವಸ್ಥೆ ಮಾಡಬೇಕು. ಅಲ್ಲದೆ ನಗರದ ಪ್ರಮುಖ ಬೀದಿಗಳಲ್ಲಿ ಹಾಕಲಾಗುವ ಧ್ವಜ ಹಾಗೂ ಅಲಂಕಾರಿಕ ವಸ್ತುಗಳನ್ನು ಹಬ್ಬದ ಬಳಿಕ 3 ದಿನಗಳ ಒಳಗಾಗಿ ತೆರವುಗೊಳಿಸಿ ನಗರವನ್ನು ಸ್ವಚ್ಛಗೊಳಿಸಬೇಕು ಎಂದು ಸಲಹೆ ನೀಡಿದರು. ಸಭೆಯಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸುವಂತೆ ಮುಖಂಡರು ಹಾಗೂ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಧನ್ಯವಾದ. ಮತ್ತು ವಿವಿಧ ಸಮುದಾಯದ ಜನರು ಕೂಡ ಒಂದು ಮೆರವಣಿಗೆಗೆ ತಮ್ಮ ಕೈಲಾದಷ್ಟಂತಹ ಸಹಾಯ ಅಥವಾ ಸ್ವೀಟ್ ಅನ್ನು ಹಂಚೋದು ಮತ್ತೆ ತಂಪು ಪಾನೀಯನ ಹಂಚೋದು ವಿವಿಧ ಸಂಘಟನೆಗಳು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈಗಿನ ಸಂಪತ್ತಿನ ಈಗಾಗಲೇ ರಫೀಕ್ ಅವರು ಹೇಳಿದಂತೆ ಒಂದು ಸೈಡ್ ನಮಗೆ ಸಿರೋ ಟ್ರಾಫಿಕ್ ಅನ್ನ ಮಾಡ್ಕೊಟ್ಬಿಟ್ರೆ ಒಂದ್ ಸೈಡ್ ವಾಹನ ಅಡ್ಡಾಡಲಿಕ್ಕೆ ಮತ್ತೊಂದ್ ಸೈಡ್ ಮೆರವಣಿಗೆ ಹೋಗ್ಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಯಾಕಂತ ಹೇಳಿದ್ರೆ ಕಳೆದ ಸಲ ಎರಡು ಕಡೆ ವಾಹನ ಬರುವುದಿಲ್ಲ, ಬಸ್ಗಳು ಬರ್ತವೆ, ಸಣ್ಣ ಮಕ್ಕಳೆಲ್ಲ ಇರ್ತಾರೆ, ಮತ್ತೆ ನಮ್ಮ ವಾಲಂಟಿಯರು ಕೈಲಾದಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನೀವು ಮಾಡುವ ಪ್ರಯತ್ನ ನಾವು ಮಾಡುವ ಪ್ರಯತ್ನ ಅದೇ ಸಮಪಾಲ ಆಗೋದಿಲ್ಲ ಸರ್. ಅದಕ್ಕಾಗಿ ನಮ್ಮ ಪ್ರಯತ್ನ ಶೂನ್ಯ ಆಗ್ತದೆ, ನಿಮ್ಮ ಪ್ರಯತ್ನ ತುಂಬಾ ಆಗ್ತದೆ. ಅದಕ್ಕಾಗಿ ಅದೊಂದು ನಮಗೆ ಸಹಾಯ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗ್ತದೆ. ಮತ್ತು ಇಲಾಖೆಯ ಸಹಾಯ ಸರ್ಕಾರ ನಮಗೆ ಅತ್ಯಗತ್ಯವಾಗಿದೆ ಸರ್. ಹಾಗಾಗಿ ಈ ಹಬ್ಬವು ಕೂಡ ಸೌಹಾರ್ದತೆಯಿಂದ, ಶಾಂತಿಯಿಂದ ದಾಂಡೇಲಿಯಲ್ಲಿ ನಡೀತದೆ. ಮತ್ತೆ ಮುಂದೆ ಕೂಡ ಎಲ್ಲ ಹಬ್ಬಗಳು ನಾವು ಸೌಹಾರ್ದತೆ ನಡೆಸ್ಕೊಂಡು ಬಂದಿದ್ದೀವಿ ಸರ್. ಈ ಹಬ್ಬ ಕೂಡ ಶಾಂತಿ, ಸೌಹಾರ್ದತೆ ನಾವು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ನಿಮಗೆ ಆಶೆಯನ್ನು ವ್ಯಕ್ತಪಡಿಸಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ವರ್ಧಿಸಿ ಮಾತನಾಡಿಸಿ. ಯಾಕೆಂದ್ರೆ ಪ್ರವಾದಿ ಮೊಹಮ್ಮದ್ ರವರು ಹುಟ್ಟಿದ ಹಬ್ಬ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 9:10 ಗಂಟೆಗೆ ನಿಯರ್ಲಿ ಕೆಲ ಮಸೀದಿ ಒಳಗೆ ಬೆಳಗ್ಗೆ ಜಾವ ತನಕ ಪ್ರೇಯರ್ಸ್ ಮಾಡ್ತಾರೆ. ಬೆಳಗ್ಗೆ ಜಾವ ಇದು ಆದ್ಮೇಲೆ ಕೆಲ ಏರಿಯಾಸ್ದಲ್ಲಿ ನಮ್ಮ ಇದು ಇರ್ತದೆ, ಧ್ವಜಾರೋಹಣ ಇರ್ತದೆ, ಅದೆಲ್ಲ ಪೀಸ್ಫುಲ್ ಆಗಿ ಮಾಡ್ತಾರೆ. ಅದಾಗದೆ ನಮ್ಮ 3 ಗಂಟೆಗೆ ಪ್ರತಿ ಮಸೀದಿಯಿಂದ ನಮ್ದು ಪ್ರೊಸೆಷನ್ಸ್ ಸ್ಟಾರ್ಟ್ ಆಗ್ತದೆ. ಅಂಡ್ ದೇ ವಿಲ್ ಜಾಯಿನ್ ಅಸ್ ಅಟ್ ಚನ್ನಮ್ಮ ಸರ್ಕಲ್ ಕಡೆ ಜಾಯಿನ್ ಆಗ್ತಾರೆ ಎಲ್ಲ ಮಸೀದವರು. ಅಲ್ಲಿಂದ ಒಂದೇ ಪ್ರೊಸೆಷನ್ ವಿ ವಿಲ್ ಲೀಡ್ ಟಿಲ್ ಬೊಂಬೆ ಚಾಮ್ ಫ್ರಮ್ ಚನ್ನಮ್ಮ ಸರ್ಕಲ್ ಇಂದ ಲಿಂಕ್ ರೋಡ್ ಇಂದ ಜೈನ್ ರೋಡ್ ಹಾಗೂ ಎಲ್ಲ ಮುಖಂಡರಿಗೆ ಮೊದಲನೇದಾಗಿ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೆ ಮುಂಚಿತವಾಗಿ ಶುಭಾಶಯ ತಿಳಿಸ್ತೇನೆ. ಸೊ ಈದ್ ಮಿಲಾದ್ ಬಹುಶಃ ಇದು ನಮ್ಮ 3ನೇ ಹಬ್ಬ ಇದೆ. ಎಲ್ಲ ಲೆಕ್ಕ ಹಿಡಿದ್ರೆ 5 ವರ್ಷ ಆಯ್ತು. ಹಂಗೆ ಕೆಲಸಕ್ಕೆ ಬಂದದ್ದು 3ನೇ ವರ್ಷ ಆಯಿತು. ಇನ್ನೊಂದು 2 ವರ್ಷ ಆದ್ರೆ ಊಟ ಕಾಯ್ದೆ ಆಗೋದೇ ಇಲ್ಲ ಆಗಿತ್ತು. ಸೊ ಭಾಳ ಶಾಂತ ರೀತಿಯಿಂದ ಆಚರಿಸ್ತಾ ಬಂದಿದ್ದೀವಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಪೊಲೀಸರಿಗೆ. ಯಾವುದೇ ರೀತಿಯ ಗಲಾಟೆಗಳು ಆಗಿಲ್ಲ. ಪ್ರತಿಯೊಂದು ಹಬ್ಬದ ತಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯಾವುದೇ ಹಬ್ಬ ಇರಲಿ ನಾವೆಲ್ಲರೂ ಒಂದು ಅಥವಾ ನಾವೆಲ್ಲರೂ ಏಕತೆ ಇರಬೇಕು, ಸಮಾನತೆ ಇರಬೇಕು ಅಂತಂದು ಅಂಶವನ್ನು ಹೇಳ್ತಾ ಇರುತ್ತೆ. ಯಾವುದೇ ಹಬ್ಬ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ದೇವ್ರ ನಂಬಿಕೆ ಇರಲಿ, ಎಲ್ಲರೂ ಕೂಡ ಹೇಳುದು ನಾವೆಲ್ಲರೂ ಸಮಾನರು, ನಮ್ಮಲ್ಲಿ ಪ್ರೀತಿ ಭಾವ ಇರಬೇಕು, ಸ್ಥಾನಮಾನ ಇಲ್ಲ ಅಥವಾ ನಮ್ದು ಯಾವುದೋ ರಿಚ್ನೆಸ್ ಇರ್ಬೋದು, ಹೋಗಕ್ಕೆ ಇರ್ಬೋದು, ಅದು ಯಾವುದು ಮಟ್ಟಕ್ಕೆ ಆಗಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಈಗ ಮೇನ್ ಮ್ಯಾಟರ್ ಬರೋದಾದ್ರೆ ಪ್ರತಿ ವರ್ಷದಂತೆ ನೇರವಾಗಿ ತಾವೆಲ್ಲ ಕೆ ಸರ್ಕಲ್ ಗ್ಯಾದರ್ ಆಗ್ತಾರೆ. ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೈಡ್ ರೋಡ್ ಬೇಕಾದ್ರೆ ಈ ಸೈಡ್ ರೋಡ್ ಬೇಕು. ಸರಿ ಆಯ್ತು. ಅಲ್ಲ 3 ವರ್ಷ ಸೋಮಾನಿ ಸರ್ಕಲ್ ಹತ್ರ ನಾವು ಬ್ಲಾಕ್ ಮಾಡ್ಕೊಂಡು ಈ ಕಡೆ ಒಂದು ಇನ್ಸ್ಟ್ರಕ್ಷನ್ ಕೊಡಿ. ಆದಷ್ಟು ಒಂದು ಶಾರ್ಪ್ ಟೈಮ್ಗೆ ಎಲ್ಲರೂ ಗ್ಯಾದರ್ ಆಗಿ ಅಂದ್ರೆ 1 ತಾಸು 2 ತಾಸು ಲೇಟ್ ಆಗ್ತಾ ಇದ್ರೆ ಸ್ವಲ್ಪ ಟ್ರಾಫಿಕ್ ಆಗುತ್ತೆ. 4 ಗಂಟೆ ಕೊಟ್ಟಿರ್ತಾರೆ ಟೈಮ್.
ನಾವು 3 ಗಂಟೆ ನಡೆಸಿದ್ರೆ ಬಂದ್ರೆ 4:30 ಅಲ್ಲಿ ಬಿಡ್ತದೆ ಸರಿ ಸರ್. ಕರೆಕ್ಟ್ ಆಗಿ ಬಿಡಿ. ಮತ್ತೆ ಸ್ವಲ್ಪ ಆ ಬಾವುಟಗಳನ್ನ ದೊಡ್ಡ ಬಾವುಟಗಳನ್ನ ಇದು ಮಾಡ್ತಿರ್ತಾರೆ ಮೇಲೆ ಇಲ್ಲಿವರೆಗೂ ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಬಟ್ ಆ ರೀತಿ ಯಾವುದೇ ರೀತಿಯ ಬ್ಯಾಡ್ ಇನ್ಸಿಡೆಂಟ್ ಆಗಬಾರ್ದು ಅನ್ನೋದು ನಮ್ಮ ಮೇನ್ ಇರುತ್ತೆ. ಮತ್ತ ಎಸ್ಪೆಷಲಿ ಯಂಗ್ ಯಂಗ್ಸ್ಟರ್ಸ್ ಆಗಿರ್ತಾರೆ, ಹುಡುಗರಿಗೆಲ್ಲ ಹೇಳಿ ರಿಬಲ್ ರೈಡ್ ಹೋಗೋದಾಗಲಿ ಅಥವಾ ಸೈಲೆನ್ಸರ್ನ ಇದು ಮಾಡ್ಕೊಂಡು ಹೋಗೋದಾಗಲಿ, ಈ ನಾವು ಹಬ್ಬನ ಆಚರಿಸೋದು ಶಾಂತ ರೀತಿಯಿಂದ ಆಚರಿಸ್ತಾ ಇರ್ತೀವಿ. ಬಟ್ ಅದನ್ನ ವೈಲೆಂಟ್ ಟರ್ಮ್ ಆಗಿ ಬರೋದು ಬೇಡ ಅಂತ ಹೇಳೋದು. ಸೊ ಬೇರೆ ರೀತಿ ಯಾವುದೇ ರೀತಿ ಬ್ಯಾಡ್ ಇನ್ಸಿಡೆಂಟ್ ಆಗೋದು ಬೇಡ. ಸೊ ಅದಕ್ಕೆ ಯಾವುದೇ ರೀತಿ ನಾವು ಬಾವುಟನ ತಗೊಂಡು ಹೋಗ್ತಾ ಇದ್ರೆ ಅದಕ್ಕೆ ಪೀಸ್ಫುಲ್ ಆಗಿ ಕರೆಕ್ಟ್ ಆಗಿ ಇನ್ನೊಬ್ಬರಿಗೆ ಧಕ್ಕೆ ಆಗಿರುತ್ತಲ್ಲ, ಯಾವುದೇ ರೀತಿ ಆಕ್ಸಿಡೆಂಟ್ ಆಗೋದಿರುತ್ತಲ್ಲ ಕರೆಕ್ಟ್ ಆಗಿ ತಗೊಂಡು ಹೋಗ್ಬಿಡಿ. ಮತ್ತೆ ಅದೇ ರೀತಿಯಾಗಿ ಯಾವುದೇ ರೀತಿ ಘೋಷಣೆಯನ್ನ ಕೂಗಬೇಕಾದ್ರೆ ಅದನ್ನ ಬಹಳ ಶಾಂತ ರೀತಿ ಅಂದ್ರೆ ತಮ್ಮ ಧರ್ಮಕ್ಕೆ ಸೀಮಿತ ಆಗ್ತದೆ ಅಂತ ಒಳ್ಳೆ ಘೋಷಣೆಗಳನ್ನ ಇನ್ನೊಂದು ಧರ್ಮಕ್ಕಾಗಲಿ ಅಥವಾ ಇನ್ನೊಂದು ಗುಂಪಿಗಾಗಲಿ ಯಾವುದು ಪ್ರಚೋದನಕಾರಿ ಇರುತ್ತೆ, ಯಾವುದೇ ರೀತಿ ಘೋಷಣೆ ಇರಬಾರದು ಅಂತ ಹೇಳ್ತಾ. ಸೊ ಕರೆಕ್ಟ್ ಆಗಿ ಎಲ್ಲರೂ ಶಾಂತ ರೀತಿಯಿಂದ ಮಾತಾಡಿ ನನ್ನ ನಂಬಿಕೆ ಇದೆ. ನಮ್ಮ ಕಡೆಯಿಂದ ಏನಿದ್ರು ಕೂಡ 100% ಸಪೋರ್ಟ್ ಸಿಗುತ್ತೆ. ಸೊ ಕರೆಕ್ಟ್ ಆಗಿ ಬಂದೋಬಸ್ತ್ ಕೂಡ ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಅವಶ್ಯಕತೆ ಇಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಒಂದು ಗಾಳಿ ಇರ್ಬೋದು, ಒಂದು ಮಳೆ ಇರ್ಬೋದು, ನಾಯಿ ನೀರಿಗಳು, ಜಾನುವಾರುಗಳಂತೂ ಸಾಕಷ್ಟು ಇದಾಗಿದೆ, ಅಡ್ಡಾಡ್ತಿರ್ತವೆ. ಯಾವುದೋ ಒಬ್ಬ ಬುದ್ಧಿ ವಿಕಲ್ಪ ಇದ್ದಾವ ಇರ್ಬೋದು, ಏನೋ ಮಾಡ್ಬೋದು ರಾತ್ರಿ ಟೈಮಲ್ಲಿ ಬಂದು ಅವೆಲ್ಲ ಏನಾಗ್ತಂದ್ರೆ ಅಚತುಗಳಾಗ್ತವೆ. ಯಾರೋ ಹಿಂಗೆ ಮಾಡ್ತೀವಿ ಬೇಕು ಅಂತ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಇರ್ತದೆ. ನಾವು ನಮ್ಮ ತಲೆಯೊಳಗೆ ಏನಿರ್ತದೆ ಪ್ರಿಸೂಮ್ಡ್ ಆಗಿಬಿಟ್ಟಿರ್ತೇವೆ, ನಾವು ಪೂರ್ವಾಗ್ರಹ ಪೀಡಿತರಾಗಿರ್ತೇವೆ. ನಮ್ಮವ್ರು ಯಾರು ಮಾಡಿದ್ರು ಅವ್ರು ಯಾರು ಮಾಡಿದ್ರು ಅನ್ನುವಂಥ ಕಲ್ಪನೆ ಸಿಟಿ ಸೈನ್ಸ್ ಹಾಗೂ ಒಂದು ಠಾಣೆ PSI ಹಾಗೂ ಬಂದಂಥ ಪತ್ರಕರ್ತರು, ಹಾಗೆ ಇಲ್ಲಿ ಬಂದಂಥ 2 ಸಮಾಜದ ಮುಖಂಡರು, ಹಾಗೆ ಮೊದಲನೇದಾಗಿ ಮುಸ್ಲಿಂ ಬಾಂಧವರಿಗೆ ಮುಂಚಿತವಾಗಿ ಈದ್ ಮಿಲಾದ್ ಶುಭಾಶಯವನ್ನು ಕೇಳ್ತೇನೆ. ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೀವು ಮಾಡ್ಕೊಂಡು ಬಂದಿದ್ದಕ್ಕೆ ನಾವು ನೋಡ್ತಾ ಇದ್ದೇವೆ. ಪ್ರತಿ ವರ್ಷ ಈ ವರ್ಷವೂ ಒಳ್ಳೆ ರೀತಿಯಲ್ಲಿ ನೀವು ಮಾಡ್ಕೊಂಡ್ರೆ ನಮಗೆ ನಂಬಿಕೆ ಇದೆ. ಹಾಗೆ ಬರುವ ದಿನಗಳಲ್ಲಿ ನೀವು ಹಾಗೆ ಒಳ್ಳೆ ರೀತಿಯನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ವಿನಂತಿ ಮಾಡ್ತೇನೆ. ಹಾಗೆ ನಮ್ಮಿಂದ ನಿಮಗೆ ಏನೋ ಸಹಾಯ ಬೇಕು, ಸಹಕಾರ ಬೇಕೆಂದರೆ ನೀವು ಯಾವಾಗಲೂ ನಮಗೆ ಕೇಳ್ಬೋದು. ನಾವು ನಿಮ್ಮ ಜೊತೆ ಇದೆ ಅಂತ ಹೇಳಿ ಧನ್ಯವಾದ. ಸ್ಟೇಜ್ ಮೇಲೆ ಆಸೀನರಾದಂಥ ನಮ್ಮ ದಾಂಡೇಲಿಯ CPI ಸಾಹೇಬ್, ದಾಂಡೇಲಿ ಟೌನ್ ಪೊಲೀಸ್ ಸ್ಟೇಷನ್ PSI ಅವರು, ಕ್ರೈಮ್ ಬ್ರಾಂಚ್ PSI ಹಾಗೂ ರೂರಲ್ PSI, ಇಲ್ಲಿ ನಡೆದಂತಹ ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಜಮಾತಿನ 2 ಜಮಾತಿನ ಮುಖಂಡರು, ಎಲ್ಲರಿಗೆ ನಮಸ್ಕಾರ. ಸರ್, ಇದು ಒಂದು ಈದ್ ಮಿಲಾದ್ ಏನಿದೆ, ನಮ್ಮ ಮುಸ್ಲಿಂ ಧರ್ಮಿನ ಪ್ರಕಾರ ಎಲ್ಲರೂ ತಿಳ್ಕೊಳ್ತಾರೆ ರಂಜಾನ್, ಬಕ್ರೀದ್ ದೊಡ್ಡ ಹಬ್ಬಗಳಾಗ್ತವೆ. ಆದರೆ